ಸುಜಾತಾ ಭಟ್ ಒಂದೊಂದೇ ಮುಖವಾಡ ಬಯಲಾಗಿದೆ. ಇಲ್ಲದ ಮಗಳ ಹೆಸರನ್ನ ಸೃಷ್ಟಿಸಿದ ಸುಜಾತಾ ಭಟ್ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಹ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಯಾವ ರೀತಿಯಾಗಿ ಕತೆ ಕಟ್ಟಿದ್ದಾರೆ ಅಂತ. ಸದ್ಯ ಸುಜಾತಾ ಭಟ್ ವಿಚಾರಣೆಯನ್ನ ನಡೆಸಲಿದೆ ಎಸ್ಐಟಿ. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಸಹ ನೀಡಲಾಗಿತ್ತು. ಆದ್ರೆ ನಾನು ಆಗಸ್ಟ್ 29ಕ್ಕೆ ಹಾಜರಾಗ್ತೀನಿ ಅಂತ ಸುಜಾತಾ ಭಟ್ ಹೇಳಿದ್ದಾರೆ. 70 ವರ್ಷ ದಾಟಿದ್ರಿಂದ ಮನೆಗೆ ಬಂದು ಹೇಳಿಕೆ ದಾಖಲು ಮಾಡುವಂತಹ ಸಾಧ್ಯತೆ ಸಹ ಇದೆ. ಸುಜಾತಾ ಭಟ್ ಹೇಳ್ತಾ ಇರೋ ಕತೆ ಎಸ್ಐಟಿಗೆ ಸ್ವಲ್ಪ ಗೊಂದಲ ಇದೆ. ಬೆಂಗಳೂರಿಗೆ ಬಂದು ಹೇಳಿಕೆಯನ್ನ ಹೀಗಾಗಿ ಎಸ್ಐಟಿ ದಾಖಲು ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಬೆಂಗಳೂರಿನ ಬನಶಂಕರಿಯಲ್ಲಿರುವಂತಹ ಸುಜಾತಾ ನಿವಾಸಕ್ಕೆ ಸ್ವತಃ ಎಸ್ಐಟಿನೇ ಬಂದು ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಸುಜಾತಾ ವಿಚಾರಣೆ ನಡೆಸೋದಕ್ಕೆ ಎಸ್ಐಟಿ ಸಜ್ಜಾಗಿದೆ. ಅನನ್ಯ ಭಟ್ ಕೇಸ್ನಲ್ಲೇ ಕಂಟಕ ಶುರುವಾಗಿದೆ. ಈಗ ಸುಜಾತಾ ಭಟ್ನ ವಶಕ್ಕೆ ಪಡೆಯುವುದಕ್ಕೆ ಎಸ್ಐಟಿ ಪ್ಲಾನ್ ಮಾಡಿಕೊಂಡಿದೆ. ಯಾವ ಕ್ಷಣದಲ್ಲಾದರೂ ಸಹ ಸುಜಾತಾ ಭಟ್ಟನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಕತೆ ಕಟ್ಟಿದ ಸುಜಾತಾನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಬೆಂಗಳೂರಿನ ಸುಜಾತಾ ನಿವಾಸಕ್ಕೆ ಸದ್ಯ ಪೊಲೀಸ್ ಭದ್ರತೆಯನ್ನ ಸಹ ನೀಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಸುಜಾತಾ ಭಟ್ ಹೇಳಿದ್ದಾರೆ ಆಗಸ್ಟ್ 29ಕ್ಕೆ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ. ಅದೇ ಸದ್ಯಕ್ಕಾಗಿರುವಂತಹ ಬೆಳವಣಿಗೆ, ಅವ್ರ ಕತೆ ಕಟ್ಟಿರುವಂತಹ ರೀತಿ ಎಲ್ಲವನ್ನ ಸಹ ನೋಡ್ತಾ ಇದ್ರೆ ಪೊಲೀಸರೇ ಸ್ವತಃ ಸುಜಾತಾ ಅವ್ರ ಮನೆಗೆ ಬಂದು ದಾಖಲು ಮಾಡ್ಕೊಳ್ತಾರ ಹೇಳಿಕೆಯನ್ನ, ಏನನ್ನಿಸ್ತಾ ಇದೆ? ಖಂಡಿತವಾಗಿರ್ಬೋದು. ಈ ಒಂದು ಪ್ರಕರಣದಲ್ಲಿ ಸುಜಾತಾ ಭಟ್ ಅವರ ವಿಚಾರಣೆ ಆಗಬೇಕಾಗಿದೆ. ಎಸ್ಐಟಿ ಅಧಿಕಾರಿಗಳು ಕೂಡ ಆ ಒಂದು ವಿಚಾರಣೆಯನ್ನು ಕೂಡ ಈಗಾಗಲೇ ಅವರಿಗೆ ನೋಟಿಸ್ ಅನ್ನು ಕೂಡ ಕೊಟ್ಟಿರುವಂಥದ್ದು. ಹೀಗಾಗಿ ಸುಜಾತಾ ಭಟ್ರನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡೇ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿರುವಂಥದ್ದು. ಈ ಹಿಂದೆ ಕೂಡ ಏನು ಎಸ್ಐಟಿ ಅಧಿಕಾರಿಗಳು ಅಂದ್ರೆ ಸುಮಾರು ಕೆಲ ದಿನಗಳ ಹಿಂದೆ ಕೂಡ ಬೆಂಗಳೂರಿನ ಬನಶಂಕರಿಯಲ್ಲಿರುವಂತಹ ಸುಜಾತಾ ಭಟ್ ನಿವಾಸಕ್ಕೆ ಬಂದು ವಾಪಸ್ ಹೋಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗಿರುವಂಥದ್ದು. ಜೊತೆಗೆ ಈಗಾಗಲೇ ಏನು ಸುಜಾತಾ ಭಟ್ ಕುರಿತಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿರಂತರವಾಗಿ ತನಿಖಾ ವರದಿಯನ್ನು ಕೂಡ ಮಾಡಿತ್ತು. ಆಕೆಗೆ ಯಾವುದೇ ರೀತಿಯ ಮಗಳು ಕೂಡ ಇಲ್ಲ ಅನ್ನುವಂಥ ವಿಚಾರಗಳು ಕೂಡ ಈ ಒಂದು ವರದಿಯಲ್ಲಿ ಗೊತ್ತಾಗಿತ್ತು. ಜೊತೆಗೆ ಅವರ ಸಂಬಂಧಿಕರು ಕೂಡ ಇದನ್ನೆಲ್ಲ ಸ್ಪಷ್ಟಪಡಿಸಿದ್ರು. ಆದರೆ ಇದೀಗ ಅದಾದ ಬಳಿಕವೂ ಕೂಡ ಸುಜಾತಾ ಭಟ್ ಒಂದು ಹಲವು ಖಾಸಗಿ ಯೂಟ್ಯೂಬ್ ಚಾನಲ್ ಒಂದರಲ್ಲಿ ಹೇಳಿಕೊಂಡಿದ್ರು, ನನಗೆ ಯಾವುದೇ ರೀತಿಯ ಮಗಳಿಲ್ಲ ಅಂತೇಳಿ. ಮತ್ತೆ ಆ ವಿಚಾರ ಮುನ್ನೆಲೆಗೆ ಬಂದ ನಂತರ ಮತ್ತೆ ಆಕೆ ಯೂಟರ್ನ್ ಹೊಡಿದ್ರು. ಅಂದ್ರೆ ಪದೇ ಪದೇ ಮಾಧ್ಯಮಗಳ ಬಳಿ ಒಂದು ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ಜೊತೆಗೆ ಎಸ್ಐಟಿಗೆ ಕೂಡ ಈಗಾಗಲೇ ದೂರನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಸುಜಾತಾ ಭಟ್ ಖಚಿತವಾಗಿ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನುವಂತ ವಿಚಾರ ಕೂಡ ಎಸ್ಐಟಿ ಅಧಿಕಾರಿಗಳ ಗಮನಕ್ಕೆ ಈಗಾಗಲೇ ಬಂದಿರುವಂತದ್ದು. ಹೀಗಾಗಿ ಆಕೆ ಅನನ್ಯ ಭಟ್ ವಿಚಾರವಾಗಿ ಈಗಾಗಲೇ ಏನು ಮಿಸ್ಸಿಂಗ್ ಕೇಸನ್ನ ದಾಖಲು ಮಾಡಿದರೆ ಆಕೆಯ ಮಗಳನ್ನ ಹುಡುಕೊಡಿ ಅಂತೇಳಿ ಅನ್ನೊಂದು ಈಕೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾಳೆ. ಅದೇ ವಿಚಾರವಾಗಿ ಈಗ ಎಸ್ಐಟಿ ಅಧಿಕಾರಿಗಳು ಕೊನೆ ಹಂತದ ಒಂದು ವಿಚಾರಣೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಸದ್ಯ ಏನು ಬನಶಂಕರಿಯಲ್ಲಿ ಇರುವಂತ ಆಕೆಯ ನಿವಾಸದಲ್ಲಿ ಸುಜಾತಾ ಭಟ್ ಇದ್ದಾರೆ. ನಿನ್ನೆಯಿಂದಲೂ ಕೂಡ ಒಂದಷ್ಟು ಐಡ್ರಾಮವನ್ನು ಕೂಡ ಸುಜಾತಾ ಅವರ ಮನೆ ಬಳಿ ಮಾಡ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಆಕೆಯ ಭದ್ರತೆಗಾಗಿ ಬನಶಂಕರಿ ಪೊಲೀಸರು ಕೂಡ 4 ಪೊಲೀಸ್ ಸಿಬ್ಬಂದಿಯನ್ನು ಕೂಡ ಅವರ ನಿವಾಸದ ಬಳಿ ನಿಯೋಜನೆ ಮಾಡಿರುವಂಥದ್ದು. ಜೊತೆಗೆ ಆಕೆ ಈಗಾಗಲೇ ಸುಳ್ಳು ಹೇಳಿ ಬೇರೆ ಬೇರೆ ರೀತಿಯಾದಂಥ ಸುಳ್ಳು ಕತೆ ಕಟ್ಟಿರುವಂಥ ವಿಚಾರಗಳು ಕೂಡ ಈಗಾಗಲೇ ಮುನ್ನೆಲೆಗೆ ಬಂದಿರುವಂಥದ್ದು. ಅದೇ ವಿಚಾರವಾಗಿ ಈಗ ಎಸ್ಐಟಿ ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣಕ್ಕೆ ತೆರೆ ಎಳೆಯುವಂಥ ಒಂದು ಹೆಜ್ಜೆ ಮುಂದಿಟ್ಟಿರುವಂಥದ್ದು. ಇದೇ ಹಿನ್ನೆಲೆಯಲ್ಲಿ ಆಕೆಯನ್ನ ವಿಚಾರಣೆ ಕೂಡ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಆಕೆ 70 ವರ್ಷ ಆಗಿರೋ ಕಾರಣದಿಂದಾಗಿ ಮನೆಯಲ್ಲೇ ಬಂದು ಒಂದಷ್ಟು ವಿಚಾರಣೆ ಮಾಡೋದಕ್ಕೂ ಕೂಡ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿರುವಂಥದ್ದು. ಯಾಕಂದ್ರೆ ಆಕೆ ಅಷ್ಟು ದೂರ ಪ್ರಯಾಣ ಮಾಡೋದಕ್ಕೆ ಆಕೆಗೆ ಭದ್ರತೆ ವಿಚಾರವೇ ಕೂಡ ಈಗಾಗಲೇ ಆಕೆ ಹೇಳ್ಕೊಂಡಿರುವಂಥದ್ದು. ಹೀಗಾಗಿ ಆ ಒಂದು ವಿಚಾರದಲ್ಲಿ ಎಸ್ಐಟಿ ಅಧಿಕಾರಿಗಳಿಗ ಇಲ್ಲಿಗೆ ಬಂದು ವಿಚಾರಣೆ ಮಾಡುವಂತಹ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂಥದ್ದು. ಇಂದು ಅಥವಾ ನಾಳೆ ಯಾವುದೇ ಸಮಯದಲ್ಲಾದ್ರೂ ಆಕೆಯ ವಿಚಾರಣೆ ಆಗುತ್ತೆ. ಜೊತೆಗೆ ಈಗಾಗಲೇ ಪೊಲೀಸರ ದಾರಿ ತಪ್ಪಿಸಿರುವಂಥದ್ದು. ಜೊತೆಗೆ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂತಹ ಒಂದಷ್ಟು ಸೆಕ್ಷನ್ಗಳನ್ನ ಕೂಡ ಹಾಕಿ ಆಕೆಯ ಮೇಲೆ ಆಕೆಯನ್ನು ಕೂಡ ವಶಕ್ಕೆ ಪಡೆಯುವಂತ ಒಂದಷ್ಟು ಸಾಧ್ಯತೆಗಳು ಇರೋದ್ರಿಂದಾಗಿ ಯಾವುದೇ ಸಮಯದಲ್ಲಾದ್ರೂ ಆಕೆಯನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆಯುವಂತ ಸಾಧ್ಯತೆ ಇರುವಂತದ್ದು. ಈಗಾಗಲೇ ಗೊತ್ತಿರುವಂತ ವಿಚಾರ, ಅನಾಮಿಕಾ ಚಿನ್ನಯ್ಯನನ್ನು ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಬಂಧನ ಮಾಡಿರುವಂತದ್ದು. ಹೀಗಾಗಿ ಸುಜಾತಾ ಭಟ್ ಕೂಡ ಬಂಧನ ಆಗ್ತಾರೆ ಅನ್ನುವಂತ ಒಂದಷ್ಟು ಅನುಮಾನಗಳು ಸದ್ಯಕ್ಕೆ ವ್ಯಕ್ತವಾಗ್ತಾ ಇರುವಂತದ್ದು. ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.